ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ಪುಸ್ತಕದ ಬಗ್ಗೆ. ಆದ್ರೆ ಕೇಳಿ, ಈ ಪುಸ್ತಕ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಸಮಸ್ಯೆ ಏನಪ್ಪಾ ಅಂದ್ರ ಆ ಪುಸ್ತಕ ಇನ್ನೂ ಬಿಡುಗಡೆಯೇ ಆಗಿಲ್ಲ. ಹೌದು, ನೀವು ಕೇಳಿದ್ದು ಸರಿ. ಹಾಗಿದ್ರೆ ಆ ಪ್ರಕಟಿತ ಪುಸ್ತಕವೊಂದು ಇಷ್ಟೆಲ್ಲ ಸದ್ದು ಮಾಡೋಕೆ ಹೇಗೆ ಸಾಧ್ಯ? ಬನ್ನಿ, ಈ ರಾಜಕೀಯ ರಹಸ್ಯದ ಹಿಂದಿನ ಕಥೆಯನ್ನ ನೋಡೋಣ. ಯೋಚನೆ ಮಾಡಿ, ಅಧಿಕೃತವಾಗಿ ಅಸ್ತಿತ್ವದಲ್ಲೇ ಇಲ್ಲದ ಒಂದು ಪುಸ್ತಕ ಇಡೀ ದೇಶದಲ್ಲಿ ಒಂದು ದೊಡ್ಡ ಚರ್ಚೆಯನ್ನೇ ಹುಟ್ಟಾಕತ್ತೆ ಅಂದ್ರೆ ನಂಬಕ್ಕಾಗತ್ತಾ? ಯಾಕೆಂದ್ರೆ ಪ್ರಕಾಶಕರೇ ಮುಂದೆ ಬಂದು ನಾವು ಆ ಪುಸ್ತಕವನ್ನು ಪ್ರಿಂಟೇ ಮಾಡಿಲ್ಲ, ಪಬ್ಲಿಷ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ವಿವಾದದ ಅಸಲಿ ಕತೆ ಏನು? ಏನಿದು ಗೊಂದಲ? ಈ ಇಡೀ ವಿವಾದದ ಕಿಡಿ ಹೊತ್ಕೊಂಡಿದ್ದೆ ನಮ್ಮ ಭಾರತದ ಸಂಸತ್ತಿನಲ್ಲಿ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೈಯಲ್ಲೊಂದು ಪುಸ್ತಕವನ್ನ ಹಿಡಿದು ಸರ್ಕಾರದ ವಿರುದ್ಧ ಕೆಲವು ಗಂಭೀರ ಆರೋಪಗಳನ್ನ ಮಾಡ್ತಾರೆ. ಅಲ್ಲಿಂದ ಶುರುವಾಗಿದ್ದೇ ಈ ರಾಜಕೀಯ ಸಮರ. ಹಾಗಿದ್ರೆ ಬನ್ನಿ ಮೊದಲು ಆ ಪುಸ್ತಕದ ಬಗ್ಗೆನೇ ಮಾತಾಡೋಣ. ಯಾವುದು ಈ ಪುಸ್ತಕ? ಯಾಕಿಷ್ಟೊಂದ ರಹಸ್ಯ? ಅದ್ರಲ್ಲೇನಿದೆ ಅಂತದ್ದು? ಈ ವಿವಾದದ ಕೇಂದ್ರದಲ್ಲಿರೋ ಪುಸ್ತಕದ ಹೆಸರು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ. ಇದು ಬೇರೆ ಯಾರ್ದೂ ಅಲ್ಲ, ನಮ್ಮ ಮಾಜಿ ಸೇನಾ ಮುಖ್ಯಸ್ಥರಾದ ಜನರಲ್ ಎಂ ನರಾವಣೆಯವರ ಆತ್ಮಚರಿತ್ರೆ. ಆದರೆ ಇಲ್ಲೇ ಇರೋದು ಅತಿದೊಡ್ಡ ಟ್ವಿಸ್ಟ್. ಅದೇನೆಂದ್ರೆ, ಈ ಪುಸ್ತಕ ಇನ್ನೂ ಅಧಿಕೃತವಾಗಿ ಪ್ರಕಟಣೆ ಆಗಿಲ್ಲ. ಹಾಗಾದ್ರೆ ಆ ಪುಸ್ತಕದಲ್ಲಿದೆ ಅಂತ ಹೇಳಲಾಗ್ತಿರೋ ಆರೋಪವಾದ್ರೂ ಏನು? ಕೇಳಿ. ಚೀನಾದ ಜೊತೆಗಿನ ಗಲ್ವಾನ್ ಕಣಿವೆ ಸಂಘರ್ಷ ನಡೀತಿತ್ತಲ್ವಾ? ಆ ಸಮಯದಲ್ಲಿ ಜನರಲ್ ನರಾವಣೆ ಅವರು ತಕ್ಷಣ ಸೂಚನೆಗಳಿಗಾಗಿ ರಕ್ಷಣಾ ಸಚಿವರಿಗೆ ಕಾಲ್ ಮಾಡಿದ್ರಂತೆ. ಆದರೆ ಸುಮಾರು 2 ಗಂಟೆಗಳ ಕಾಲ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆನೇ ಬರಲಿಲ್ಲ ಅಂತ ಹೇಳಲಾಗ್ತಿದೆ. ಕೊನೆಗೆ ಪ್ರಧಾನಮಂತ್ರಿಯವರಿಂದ ಬಂದ ಸಂದೇಶ ಏನಪ್ಪಾ ಅಂದ್ರೆ, ನಿಮಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡಿ. ಈ ಉತ್ತರ ಕೇಳಿ ಜನರಲ್ ಅವರಿಗೆ ಶಾಕ್ ಆಯಿತು ಅಂತ ವರದಿಯಾಗಿದೆ. ಈ ಆರೋಪಗಳು ಹೊರಬರ್ತಿದ್ದ ಹಾಗೆ ಸಂಸತ್ತಿನಲ್ಲಿ ಒಂದು ರೀತಿ ಕೋಲಾಹಲವೇ ಸೃಷ್ಟಿಯಾಯಿತು. ಚರ್ಚೆ ಪುಸ್ತಕದ ಒಳಗಿನ ವಿಷಯದಿಂದ ಶುರುವಾಗಿ ಕೊನೆಗೆ ಅಂಥದೊಂದು ಪುಸ್ತಕ ಇದೆಯಾ ಇಲ್ವಾ ಅನ್ನೋ ಮೂಲ ಪ್ರಶ್ನೆಗೆ ಬಂದು ನಿಂತುಬಿಡ್ತು. ಈ ಗದ್ದಲದ ಮಧ್ಯೆ ಸ್ಪೀಕರ್ ಅವರು ಒಂದು ರೂಲಿಂಗ್ ಕೊಡ್ತಾರೆ. ನೋಡಿ, ಇನ್ನೂ ಪ್ರಕಟ ಆಗದೇ ಇರೋ ಪುಸ್ತಕದಿಂದ ನೀವು ಏನನ್ನೂ ಉಲ್ಲೇಖಿಸೋ ಹಾಗೆ ಇಲ್ಲ ಅಂತ. ಅದಕ್ಕೆ ವಿರೋಧ ಪಕ್ಷದವರು, ಇಲ್ಲ, ನಾವು ಈ ಮಾಹಿತಿಯನ್ನ ಪುಸ್ತಕದಿಂದ ತಗೊಂಡಿಲ್ಲ, ಬದಲಿಗೆ ಕ್ಯಾರವಾನ್ ಪತ್ರಿಕೆಯಲ್ಲಿ ಬಂದಿರೋ ಒಂದು ಲೇಖನದಿಂದ ಹೇಳ್ತಿದ್ವಿ ಅಂದ ತಮ್ಮ ವಾದವನ್ನ ಸಮರ್ಥಿಸ್ಕೊಂಡ್ರು. ಇಲ್ಲೊಂದು ಪ್ರಮುಖ ಕಾನೂನಿನ ವಿಷಯವನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದೇ ಅಧಿಕೃತ ರಹಸ್ಯ ಕಾಯ್ದೆ 1923 ಮತ್ತು ಸೇನಾ ನಿಯಮಗಳು 1954. ಈ ಕಾನೂನುಗಳ ಪ್ರಕಾರ ನಿವೃತ್ತ ಸೇನಾ ಸಿಬ್ಬಂದಿ ಯಾರೇ ಆಗ್ಲಿ ತಮ್ಮ ಆತ್ಮಚರಿತ್ರೆಯನ್ನ ಪಬ್ಲಿಷ್ ಮಾಡೋಕ್ಕೂ ಮುಂಚೆ ರಕ್ಷಣಾ ಸಚಿವಾಲಯದಿಂದ ಕ್ಲಿಯರೆನ್ಸ್ ತಗೋಬೇಕು. ಯಾಕಂದ್ರೆ ಅದರಲ್ಲಿ ದೇಶದ ಭದ್ರತೆಗೆ ಸಂಬಂಧಪಟ್ಟ ಸೂಕ್ಷ್ಮ ಮಾಹಿತಿಗಳು ಇರಬಹುದು. ಅದನ್ನ ತಡೆಯೋಕೆ ಈ ನಿಯಮ ಬಹಳ ಮುಖ್ಯ. ಸರಿ, ಈ ವಿವಾದ ಹೀಗೆ ಬಿಸಿಯಾಗಿ ಚರ್ಚೆ ಆಗ್ತಿರುವಾಗಲೇ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಅದು ಬಂದಿದ್ದು ಪುಸ್ತಕದ ಅಧಿಕೃತ ಪ್ರಕಾಶಕರಿಂದಲೇ. ಪುಸ್ತಕದ ಪ್ರಕಾಶಕರಾದ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಒಂದು ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿತು. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದೇನೆಂದ್ರೆ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕವನ್ನು ನಾವು ಇನ್ನೂ ಪ್ರಕಟಿಸಿಲ್ಲ. ನಾವು ಯಾರಿಗೂ ಅದರ ಕಾಪಿಗಳನ್ನಾಗ್ಲಿ ಡಿಜಿಟಲ್ ಫೈಲ್ಗಳನ್ನಾಗ್ಲಿ ಕೊಟ್ಟಿಲ್ಲ. ಒಂದು ವೇಳೆ ಎಲ್ಲಾದರೂ ಅದು ಸಿಗ್ತಾ ಇದ್ರೆ ಅದು ಕೃತಿಸ್ವಾಮ್ಯದ ಉಲ್ಲಂಘನೆ ಮತ್ತು ಪೈರಸಿ ಆಗುತ್ತೆ ಅಂತ ಖಡಕಾಗಿ ಹೇಳಿದರು. ಪ್ರಕಾಶಕರು ಹೀಗೆ ಹೇಳಿದ ಮೇಲೆ ರಾಹುಲ್ ಗಾಂಧಿ ತಮ್ಮ ವಾದದ ದಿಕ್ಕನ್ನೇ ಸ್ವಲ್ಪ ಬದಲಾಯಿಸಿದರು. ಅವ್ರು ಕೇಳಿದ್ದು ಹೀಗೆ: ನೀವು ಪೆಂಗ್ವಿನ್ ಮಾತನ್ನ ನಂಬ್ತಿರೋ ಅಥವಾ ನಮ್ಮ ಜನರಲ್ ಅವರ ಮಾತನ್ನ ನಂಬ್ತಿರೋ? ನಾನಂತೂ ಜನರಲ್ ನರಾವಣೆ ಅವರನ್ನ ನಂಬ್ತೀನಿ. ನೋಡಿ, ಇಲ್ಲಿ ವಿವಾದವನ್ನ ಪುಸ್ತಕದ ಅಸ್ತಿತ್ವದಿಂದ ಲೇಖಕರ ವಿಶ್ವಾಸಾರ್ಹತೆಯ ಕಡೆಗೆ ತೆಗೆದುಕೊಂಡು ಹೋಗಲಾಯಿತು. ಸರಿ, ಇಷ್ಟೆಲ್ಲ ಗದ್ದಲ ಗೊಂದಲದ ನಡುವೆ ಎಲ್ಲರ ಕಣ್ಣು ಒಬ್ಬರ ಮೇಲಿತ್ತು. ಅವರೇ ಈ ಇಡೀ ವಿವಾದದ ಕೇಂದ್ರ ಬಿಂದು, ಜನರಲ್ ಎಂ ನರಾವಣೆ. ಅವರೇನಾದರೂ ಮಾತಾಡಿದ್ರೆ ಈ ಕಥೆಗೆ ಒಂದು ಸ್ಪಷ್ಟನೆ ಸಿಗಬಹುದು ಅಂತ ಎಲ್ಲರೂ ಕಾಯ್ತಿದ್ರು. ಕೊನೆಗೂ ಅವರು ಮೌನ ಮುರಿದರು. ಹೌದು, ಫೆಬ್ರವರಿ 10ರಂದು ಸ್ವತಃ ಲೇಖಕರೇ ಅಂದ್ರೆ ಜನರಲ್ ನರಾವಣೆಯವರೇ ತಮ್ಮ ಮೌನವನ್ನ ಮುರಿದು ಒಂದು ಪ್ರತಿಕ್ರಿಯೆ ನೀಡಿದ್ರು. ಆದ್ರೆ ಅವರು ದೊಡ್ಡ ಭಾಷಣ ಏನೂ ಮಾಡಲಿಲ್ಲ. ಅವರು ಮಾಡಿದ್ದಿಷ್ಟೇ, ಪ್ರಕಾಶಕರಾದ ಪೆಂಗ್ವಿನ್ ಸಂಸ್ಥೆಯ ಹೇಳಿಕೆಯನ್ನ ರೀಟ್ವೀಟ್ ಮಾಡಿ ಅದರ ಮೇಲೆ ಒಂದೇ ಒಂದು ಲೈನ್ ಬರೆದ್ರು: ದಿಸ್ ಇಸ್ ದ ಸ್ಟೇಟಸ್ ಆಫ್ ದ ಬುಕ್. ಅಂದ್ರೆ ಇದು ಪುಸ್ತಕದ ಸದ್ಯದ ಸ್ಥಿತಿ ಅಂತ. ಈ ಒಂದೇ ಸಾಲಿನ ಮೂಲಕ ಅವರು ಪುಸ್ತಕ ಇನ್ನೂ ಪ್ರಕಟ ಆಗಿಲ್ಲ ಅನ್ನೋ ಪ್ರಕಾಶಕರ ಮಾತನ್ನೇ ಅನುಮೋದಿಸಿದಂಟಾಯಿತು. ಜನರಲ್ ಅವರ ಈ ಟ್ವೀಟ್ ನಂತರ ವಿವಾದ ಸ್ವಲ್ಪ ತಣ್ಣಗಾಗ್ಬೋದು ಅನ್ಕೊಂಡ್ರೆ ಅದು ಇನ್ನೂ ಕೆಲವು ಹೊಸ ಮತ್ತು ಗೊಂದಲಮಯ ಪ್ರಶ್ನೆಗಳನ್ನು ಹುಟ್ಟುಹಾಕಿತು. ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಅಂದ್ರೆ, ಸ್ವತಃ ಲೇಖಕರೇ ಪುಸ್ತಕ ಪ್ರಕಟ ಆಗಿಲ್ಲ ಅಂತ ಒಪ್ಕೊಂಡ ಮೇಲೆ
ಹಾಗಾದರೆ ಸಂಸತ್ನಲ್ಲಿ ರಾಹುಲ್ ಗಾಂಧಿಯವರು ಹಿಡಿದುಕೊಂಡಿದ್ದ ಆ ವಸ್ತು ಯಾವುದು? ಅದು ಪುಸ್ತಕ ಅಲ್ವಾ? ಹಲವಾರು ಸಾಧ್ಯತೆಗಳಿವೆ. ಅದು ಪುಸ್ತಕದ ಪೈರೇಟೆಡ್ ಕರಡು ಪ್ರತಿಯಾಗಿರ್ಬೋದಾ? ಅಥವಾ ಯಾರೋ ಬೇಕಂತಲೇ ಸೃಷ್ಟಿಸಿದ ನಕಲಿ ದಾಖಲೆಯಾ? ಇಲ್ಲ ಅನುಮೋದನೆ ಸಿಗದೇ ಇಲ್ಲೋ ಆರಂಭಿಕ ಹಸ್ತಪ್ರತಿ ಇರ್ಬೋದಾ? ಸದ್ಯಕ್ಕೆ ಸತ್ಯ ಏನು ಅನ್ನೋದು ಇನ್ನೂ ನಿಗೂಢವಾಗೇ ಉಳಿದಿದೆ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ಪ್ರಕಾಶಕರು ಪೈರಸಿ ಮತ್ತು ಕೃತಿಸ್ವಾಮ್ಯ ಉಲ್ಲಂಘನೆ ಅನ್ನೋ ಪದಗಳನ್ನು ಬಳಸಿದ್ದಾರೆ. ಇವು ಬಹಳ ಗಂಭೀರವಾದ ಆರೋಪಗಳು. ಅಂದ್ರೆ ಇನ್ನೊಬ್ಬರ ಕೃತಿಯನ್ನ ಅವರ ಅನುಮತಿ ಇಲ್ಲದೆ ಬಳಸೋದು ಅಥವಾ ನಕಲು ಮಾಡೋದು ಕೇವಲ ತಪ್ಪು ಮಾತ್ರ ಅಲ್ಲ, ಕಾನೂನಿನ ಪ್ರಕಾರ ಅದೊಂದು ಶಿಕ್ಷಾರ್ಹ ಅಪರಾಧ ಕೂಡ. ಸೊ ರಾಷ್ಟ್ರೀಯ ಭದ್ರತೆ ವಿಷಯವಾಗಿ ಶುರುವಾದ ಈ ಚರ್ಚೆ ಈಗ ಪುಸ್ತಕದ ಅಸ್ಲಿಯತ್ತಿನ ಬಗ್ಗೆ, ಪೈರಸಿಯ ಬಗ್ಗೆ ಮತ್ತು ರಾಜಕೀಯ ನೈತಿಕತೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತುವಲ್ಲಿಗೆ ಬಂದು ನಿಂತಿದೆ. ವಿವಾದದ ದಿಕ್ಕೇ ಬದಲಾಗಿದೆ. ಕೊನೆಯದಾಗಿ ಈ ಇಡೀ ಪ್ರಕರಣ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನು ಇಡುತ್ತೆ. ಸತ್ಯಗಳು ವಿವಾದಾತ್ಮಕವಾಗಿದ್ದಾಗ ಮತ್ತು ಮಾಹಿತಿಯ ಮೂಲಗಳೇ ಅಸ್ಪಷ್ಟವಾಗಿದ್ದಾಗ ನಾವು ಯಾವ ಕಥೆಯನ್ನು ನಂಬಕ್ ಸಾಧ್ಯ? ಯಾರ ಮಾತಿಗೆ ಬೆಲೆ ಕೊಡಬೇಕು? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.